ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಾಧನಾ ಸ್ಪಿಯರ್. ನೀವು ಯೂಟ್ಯೂಬಲ್ಲಿ ಜಾಸ್ತಿ ವೀಡಿಯೋಸ್ನ ನೋಡಿರ್ತೀರ. ಪಿ ಸಿ ಎಕ್ಸಾಮ್ ಇವಾಗ ನೋಟಿಫಿಕೇಷನ್ ಆದಮೇಲೆ ಹಾಗೆ ಸ್ಟ್ರಾಟಜಿ ಇದೆ, ಹಿಂಗಿದೆ, ಇಷ್ಟು ಡೇಸ್ ಇದೆ, ಈ ಥರ ಕ್ರ್ಯಾಕ್ ಮಾಡಿ, ಆ ಥರ ಕ್ರ್ಯಾಕ್ ಮಾಡಿ ಅಂತ ಎಷ್ಟೊಂದು ಸ್ಟ್ರಾಟಜಿ ವೀಡಿಯೋಸು ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ. ಬಟ್ ದೇರ್ ಆರ್ ಫ್ಯೂ ಥಿಂಗ್ಸ್. ನಾನು ಈ ಎಲ್ಲ ಪಾಯಿಂಟರ್ಸ್ನ ಆಲ್ರೆಡಿ ಸೆಲೆಕ್ಟ್ ಆಗಿರುವಂತಹ ಪಿ ಸಿ ಆಗಿ ವರ್ಕ್ ಮಾಡ್ತಿರೋವಂಥವ್ರ ಕಡೆಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ ಟೆಕ್ನಿಕ್ಸ್ ಇದು. ಸೊ ಇವುಗಳನ್ನು ನೀವು ಫಾಲೋ ಮಾಡಿದ್ರೆ ಇಟ್ಸ್ 100% ದಟ್ ಯು ವಿಲ್ ಕ್ಲಿಯರ್ ದಿಸ್ ಎಕ್ಸಾಮ್. ಫಸ್ಟ್ ಆಫ್ ಆಲ್, ಈ ವಿಡಿಯೋನ ಯಾರು ನೋಡಬಾರ್ದು ಅದನ್ನು ಹೇಳ್ತೀನಿ. ಯಾರು ನೋಡಬಾರ್ದು ಅಂತಂದರೆ, ಯಾರು ಒಂದು ಸಲಿನೂ ಇನ್ನೂವರೆಗೂ ಸಿಲೆಬಸ್ನ ನೋಡೇ ಇಲ್ಲ, ನನಗೆ ಗೊತ್ತೇ ಇಲ್ಲ, ಫ್ರೆಷರ್ಸ್ ಇದ್ದೀರಲ್ಲ, ಪ್ಲೀಸ್ ಸ್ಕಿಪ್ ದಿಸ್ ವಿಡಿಯೋ. ಈ ವಿಡಿಯೋನ ಫ್ರೆಷರ್ಸ್ ಯಾರ್ಯಾರಿದ್ದೀರ ಸ್ಕಿಪ್ ಮಾಡಿಬಿಡಿ. ಆಲ್ರೆಡಿ ಒಂದು ಸತಿ ಸಿಲೆಬಸ್ ಮುಗಿಸಿದ್ದೀರ ಅನ್ನೋರು ಮಾತ್ರ ಈ ವಿಡಿಯೋನ ನೋಡಿ. ಸೊ ಬನ್ನಿ. ಸೊ ದ ಫಸ್ಟ್ ಪಾಯಿಂಟ್ ಈಸ್ ಡು ನಾಟ್ ಸ್ಟಡಿ ದಿ ಸಿಲೆಬಸ್ ಅಂತ ಹೇಳಿದ್ದೀನಿ. ಅಂದರೆ ಏನು, ಸಿಲೆಬಸ್ ಓದಬಾರ್ದಾ? ಆಲ್ರೆಡಿ ಐ ಸೆಡ್ ಫ್ರೆಷರ್ಸ್ ಈ ವಿಡಿಯೋಗೆ ಬೇಡ ಅಂತ. ಆಲ್ರೆಡಿ ಯಾರು ಸಿಲೆಬಸ್ನ ಮುಗಿಸಿದ್ದೀರಾ, ದಯವಿಟ್ಟು ಇನ್ನೊಂದು ಸತಿ ಕೂತ್ಕೊಂಡು ಎಲ್ಲ ಸಿಲೆಬಸ್ನೂ ಓದೋ ಅವಶ್ಯಕತೆ ನಿಮಗಿಲ್ಲ. ನಿಮಗೆ ಆಲ್ರೆಡಿ ಗೊತ್ತು ಹಿಸ್ಟ್ರಿ ಅಂದರೆ ಏನು ಅಂತ, ನಿಮಗೆ ಗೊತ್ತು. ಓಕೆ, ಕಾನ್ಸ್ಟಿಟ್ಯೂಷನಲ್ಲಿ ಏನಿದೆ ನಿಮಗೆ ಗೊತ್ತು. ಓಕೆ, ಎಕನಾಮಿ ಏನು ಅಂತ ನಿಮಗೆ ಗೊತ್ತು. ಸೊ ಯು ಡೋಂಟ್ ನೀಡ್ ಟು ಸ್ಟಡಿ ದಿ ಎಂಟೈರ್ ಸಿಲೆಬಸ್ ಅಗೇನ್. ಅದಕ್ಕೆ ನೀವು ಸಿಲೆಬಸ್ನ ಮತ್ತೆ ಓದಕ್ಕೆ ಹೋಗಬೇಡಿ. ಬಟ್ ಮೇಕ್ ಶ್ಯೂರ್ ನೀವು ಓದಿರೋ ಒಂದು ನೋಟ್ಸ್ನ, ಶಾರ್ಟ್ ನೋಟ್ಸ್ ನಿಮ್ಮ ಹತ್ರ ಇದೆ. ಇವಾಗ ಹಿಸ್ಟ್ರಿದು ಶಾರ್ಟ್ ನೋಟ್ಸ್ ನಿಮ್ಮ ಹತ್ರ ಇರುತ್ತೆ, ಅಥವಾ ಯಾವುದೋ ಒಂದು ಸ್ಟ್ಯಾಂಡರ್ಡ್ ಬುಕ್ನ ಓದಿರ್ತೀರ. ಆ ಬುಕ್ನಲ್ಲಿ ಹೈಲೈಟ್ ಈ ಥರ ಮಾಡಿಟ್ಟಿರ್ತೀರಲ್ವ, ದಟ್ ಈಸ್ ವಾಟ್ ಯುವರ್ ಶಾರ್ಟ್ ನೋಟ್ ಈಸ್. ಸೊ ಅದನ್ನು ಮಾತ್ರ ಓದಿ. ನೀವು ನಾನು ಹಿಸ್ಟ್ರಿ ಓದ್ತೀನಿ, ನನಗೆ 5 ಡೇಸ್ ಬೇಕು, ನಾನು ಕಾನ್ಸ್ಟಿಟ್ಯೂಷನ್ ಓದಬೇಕು, ನನಗೆ 8 ಡೇಸ್ ಬೇಕು, ಇದನ್ನು ಓದ್ತಾ ಕೂತ್ಕೊಂಡ್ರೆ ನಿಮ್ಮ ಕೈಯಲ್ಲಿ ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕಾಗಲ್ಲ. ಬಿಕಾಸ್ ದ ಕಾಂಪಿಟೇಷನ್ ಈಸ್ ವೆರಿ ಹೈ. ಸೊ ಇವಾಗ ಮೊದಲಿಗೆ ಸಿಲೆಬಸ್ ಜೊತೆಗೆ ಏನು ಮಾಡಬೇಕು ಅಂತ ಹೇಳಿದೆ. ಯು ಡೋಂಟ್ ನೀಡ್ ಟು ರೀಡ್ ದಿ ಎಂಟೈರ್ ಸಿಲೆಬಸ್ ಅಗೇನ್. ಯಾವ್ದು ನಿಮ್ಮ ಹತ್ರ ಶಾರ್ಟ್ ನೋಟ್ಸ್ ಇದೆಯೋ ಅದನ್ನು ಮಾತ್ರ ನೀವು ರಿವೈಸ್ ಮಾಡಿ, ಓಕೆನಾ? ಆ್ಯಂಡ್ ಒಂದು ದಿವಸಕ್ಕೆ 2 ಸಬ್ಜೆಕ್ಟ್ ರಿವಿಷನ್ ಮುಗಿಲೇಬೇಕು. ಇಫ್ ಅದು ನಿಮಗೆ ಜಾಸ್ತಿ ಅನಿಸಿದ್ರೆ ಒಂದು ದಿವಸಕ್ಕೆ ಒಂದು ಸಬ್ಜೆಕ್ಟು ರಿವೈಸ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಸ್ಪೇಸ್ಡ್ ರೆಪಿಟೇಷನ್ ಅಂತ ಹೇಳಿದ್ದೀನಿ. ವಾಟ್ ಈಸ್ ಸ್ಪೇಸ್ಡ್ ರೆಪಿಟೇಷನ್? ಇವತ್ತು ನೀವು ಹಿಸ್ಟ್ರಿ ನೋಟ್ಸ್ನ ಕಂಪ್ಲೀಟ್ ಮಾಡಿದ್ದೀರಾ ಅಂದರೆ ನೆಕ್ಸ್ಟ್ ಆಫ್ಟರ್ 3 ಡೇಸ್ ಗ್ಯಾಪ್ ಕೊಟ್ಟು ಮತ್ತೆ ಹಿಸ್ಟ್ರಿನ ಒಂದು ಸತಿ ಓದಬೇಕು. ಆಫ್ಟರ್ ಅ ವೀಕ್ ಬಿಟ್ಬಿಟ್ಟು ಮತ್ತೆ ಒಂದು ಸತಿ ಹಿಸ್ಟ್ರಿನ ಕಣ್ಣಾಡಿಸ್ಬೇಕು. ದಟ್ ಈಸ್ ಕಾಲ್ಡ್ ಎಸ್ ಸ್ಪೇಸ್ಡ್ ರೆಪಿಟೇಷನ್. ನೀವು ಇವತ್ತು ಹಿಸ್ಟ್ರಿ ಓದ್ಬಿಟ್ಟು 30 ಡೇಸ್ ಗ್ಯಾಪ್ ಕೊಟ್ಟು ಮತ್ತೆ ಹಿಸ್ಟ್ರಿ ಓದಕ್ಕೆ ಹೋದರೆ ನಿಮಗೆ ಬರೀ ಒಂದು 15 to 20% ಅಷ್ಟೇ ನೆನಪಿರುತ್ತೆ. ದ ಎಂಟೈರ್ ಹಿಸ್ಟ್ರಿ ಯು ವಿಲ್ ಫೊಗೆಟ್. ಇದು ಮಾತ್ರ ಬರೆದು ಕೊಡ್ತೀನಿ. ನೀವು ರಿಪಿಟೇಷನ್ ಮಾಡಲಿಲ್ಲ ಅಂದರೆ ನಿಮ್ಮ ತಲೆಯಲ್ಲಿ ಉಳಿಯಲ್ಲ. 100% ನೀವು ಆ ನಾಲೆಜ್ನ ಇಟ್ಕೊಳ್ಳೋಕ್ಕಾಗಲ್ಲ. ಆಲ್ದೋ ಎಕ್ಸಾಮಲ್ಲಿ ಏನಾಗುತ್ತೆ ಗೊತ್ತಾ, ಅವರೊಂದು ಏನೋ ಕೇಳ್ತಾರೆ, ಬ್ಯಾಟ್ಲ್ ಆಫ್ ಟರೇನ್ ಯಾವಾಗ ನಡೀತು ಅಂತ ಕೇಳಿದ್ರು ಅನ್ಕೋರಿ. ಅವಾಗ ನಿಮ್ಗೆ ಗೊತ್ತಿರುತ್ತೆ ಬ್ಯಾಟ್ಲ್ ಆಫ್ ಟರೇನ್, ನಿಮ್ಗೆ ಗೊತ್ತು ಯಾರು ನಡುವೆ ಆಗಿದೆ ಅನ್ನೋದು ಗೊತ್ತು, ಯಾರು ಗೆದ್ರು ಅನ್ನೋದು ಗೊತ್ತು, ಬಟ್ ಇಯರೇ ನೆನ್ಪು ಬರಲ್ಲ. ಸೊ ಇದು ಯಾಕೆ ಬರಲ್ಲ ಅಂತಂದರೆ ದಿಸ್ ಈಸ್ ಕಾಲ್ಡ್ ಆ್ಯಸ್ ಫ್ಯಾಮಿಲಿಯಾರಿಟಿ. ಅಂದರೆ ನಿಮಗೆ ಆ ವಿಷಯದ ಬಗ್ಗೆ ಫ್ಯಾಮಿಲಿಯರ್ ಇದ್ದೀರಾ, ಬಟ್ ನೀವು ಕನ್ಫರ್ಮ್ ಆಗಿ ನನಗಿದೇ ಆನ್ಸರು ಅಂತ ಬರ್ತಿಲ್ಲ. ಯಾಕೆ ಬರ್ತಿಲ್ಲ ಅಂದರೆ ನೀವು ರಿಪಿಟೇಷನ್ ಮಾಡಿಲ್ಲ ಅಂತ ಅರ್ಥ. ಸೊ ದಿಸ್ ಈಸ್ ದಿ ಅನದರ್ ಟೆಕ್ನಿಕ್ ದಟ್ ಈಸ್ ವೆರಿ ಹೆಲ್ಪ್ಫುಲ್ ಇನ್ ದ ಎಕ್ಸಾಮ್ ಟು ಅರೈವ್ ಎಟ್ ದಿ ಎಕ್ಸಾಕ್ಟ್ ಕರೆಕ್ಟ್ ಆಪ್ಷನ್. ನೀವು ಇದಕ್ಕೆ ಎಕ್ಸಾಕ್ಟ್ ಕರೆಕ್ಟ್, ಇವಾಗ 4 ಆಪ್ಷನ್ ಇದೆ, A B C D. ನಿಮಗೆ ಕನ್ಫ್ಯೂಷನ್ ಏನಾಗ್ತಿರುತ್ತೆ ಗೊತ್ತಾ, A ಆ್ಯಂಡ್ C ರಾಂಗ್ ಅಂತ ಗೊತ್ತು, ಬಟ್ B ಆ್ಯಂಡ್ D ಇವೆರಡರಲ್ಲಿ ಒಂದು ಅಂತ ಗೊತ್ತಿರುತ್ತೆ. ಅಂದರೆ 50% 50-50ಗೆ ಬಂದು ನಿಂತಿರ್ತೀರ. ಆವಾಗ ಯಾವುದು ಆನ್ಸರ್, ಬಿನ ಡಿನ ಅಂತ ಕನ್ಫರ್ಮ್ ಆಗಿ ಹೇಳಬೇಕು ಅಂದರೆ ನೀವು ಸ್ಪೇಸ್ಡ್ ರಿಪಿಟೇಷನ್ ಮಾಡಲೇಬೇಕು. ಆ್ಯಂಡ್ ದೆನ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಏನಾದರೂ ಇದ್ದರೆ ದಟ್ ಈಸ್ ಸಾಲ್ವ್ PYQ. ಅಂದರೆ ಇಷ್ಟು ವರ್ಷಗಳಲ್ಲಿ ಎಷ್ಟು ಸತಿ PC ಎಕ್ಸಾಮ್ ಆಗಿದೆಯೋ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಒಂದು 10 ವರ್ಷದ ಹಿಂದ್ಗಡೆ ಇರೋ ಕ್ವಶನ್ ಪೇಪರ್ ಆದರೂ ಓಕೆ, ಅದನ್ನು ತಗೊಂಡು ನೀವು ಸಾಲ್ವ್ ಮಾಡಿ. ಬಿಕಾಸ್ ಒಂದು ಫ್ಯಾಕ್ಟ್ ಆದರೂ ರಿಪೀಟ್ ಆಗೇ ಆಗುತ್ತೆ. PC ಕ್ವೆಶನ್ ಪೇಪರ್ಸ್ ಎಷ್ಟಾಗಿದೆಯೋ ಅದಷ್ಟು. ಬರೀ PC ಅಷ್ಟೇ ಅಲ್ಲ, PSI ಕೂಡ ಸಾಲ್ವ್ ಮಾಡಿ, ಪ್ಲಸ್ UPSC ನಲ್ಲಿರೋ ರೀಸೆಂಟ್ ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿ, KASನ ಕ್ವೆಶನ್ ಪೇಪರ್ಸ್ PYQ ಅಂದರೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ಸಾಲ್ವ್ ಮಾಡಿ. ಜೊತೆಗೆ KEA ನಡೆಸಿರುವಂಥ, ಇತ್ತೀಚೆಗೆ KEA ನಡೆಸಿರುವಂಥ ಎಲ್ಲ ಪೇಪರ್ಸ್ನು ನೀವು ಓದ್ಕೊಳ್ಳಿ. ಬರೀ ಓದ್ಕೊಳ್ಳಿ ಅಂದರೆ ಯು ಜಸ್ಟ್ ನೋಡ್ತೀನಿ, ಯಾರೋ ಸಾಲ್ವ್ ಮಾಡಿದರೆ ಅದು ಆನ್ಸರ್ಸ್ನ ನೋಡ್ಕೊಂಡ್ಬಿಡ್ತೀನಿ ಅಲ್ಲ. ಯಾವ ಕ್ವೆಶನ್ನಿಗೆ ಯಾವುದು ಆನ್ಸರ್ ಅಂತ ನಿಮ್ಮ ಟಂಗಲ್ಲಿ
ಟಂಗ್ನ ಟಿಪ್ಪಲ್ಲಿ ಇರಬೇಕು. ದಟ್ ಈಸ್ ಹೌ ಯು ಸಾಲ್ವ್ POIQ. ಯಾಕೆಂದರೆ KA FDA ಕೇಳಿದ ಪ್ರಶ್ನೆನ SDAಗೆ ರಿಪೀಟ್ ಮಾಡಿತ್ತು. ಸೊ KA ಅವರು ಕ್ವೆಶನ್ನ ರಿಪೀಟ್ ಮಾಡೋ ಚಾನ್ಸಸ್ ತುಂಬಾ ಹೈ ಇದೆ. ದಯವಿಟ್ಟು ನೀವು ಏನು ಓದ್ತಿರೋ ಬಿಡ್ತಿರೋ PYQನ ಮಾತ್ರ ಸಾಲ್ವ್ ಮಾಡಿ. ಓಕೆ, ಯು ಕ್ಯಾನ್ ಇಗ್ನೋರ್ ಕರೆಂಟ್ ಅಫೇರ್ಸ್ ಬಟ್ ಯು ಕಾಂಟ್ ಇಗ್ನೋರ್ PYQs ವೆನ್ ಇಟ್ ಈಸ್ KA. ಓಕೆ, ಇನ್ನು ನಾನು ಮಾರ್ಕ್ಸ್ ಕೊಡಬೇಕಾ ಕೊಡಬಾರ್ದಾ ಅಂತ ಕ್ವೆಶನ್ ಜಾಸ್ತಿ ಇರುತ್ತೆ. ಮಾರ್ಕ್ಸ್ ಕೊಡಿ, ಯಾಕೆಂದರೆ ಮಾರ್ಕ್ಸಲ್ಲಿನ ಕ್ವೆಶನ್ ನಿಮ್ಗೆ ಎಕ್ಸಾಮಲ್ಲಿ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಮಾರ್ಕ್ಸ್ ಬಿಲ್ಡ್ ಯುವರ್ ಕಾನ್ಫಿಡೆನ್ಸ್. ಹೌದಾ? ನನಗೆ ಗೊತ್ತು, ಧಾರವಾಡಲ್ಲಿರೋರು ಎಲ್ಲರೂ ಸಂಡೇ ಇನ್ಸ್ಟಿಟ್ಯೂಟ್ಸಿಗೆ ಹೋಗಿ ಕ್ವೆಶನ್ ಎಕ್ಸಾಮ್ಸ್ನ ಬರೀತಿರ್ತೀರ. ಸೊ ದಯವಿಟ್ಟು ಅದನ್ನು ಮಾಡಿ. ಹೇಗೆ ಎನ್ವೈರ್ಮೆಂಟ್ ಹೇಗಿರುತ್ತೆ, ನನ್ನ ಅಕ್ಕಪಕ್ಕ ಎಕ್ಸಾಮ್ ಅಟ್ಮಾಸ್ಫಿಯರ್ ಬರುತ್ತೆ, ನಾನು ಟೆಸ್ಟ್ ಬರೀತೀನಿ, ನನಗೆ ಹೇಗೆ ಆ ಮೂಮೆಂಟಲ್ಲಿ ನನ್ನ ಬ್ರೈನ್ ಹೆಂಗೆ ಥಿಂಕ್ ಮಾಡುತ್ತೆ, ನಾನು ಕರೆಕ್ಟಾಗಿ ಥಿಂಕ್ ಮಾಡಿದ್ನಾ, ದಿಸ್ ಈಸ್ ವಾಟ್ ದ ರೈಟ್ ವೇ ಟು ಥಿಂಕ್, ನನ್ನ ರೈಟ್ ಆನ್ಸರಿಗೆ ಅರೈವ್ ಆದ್ನಾ ಅನ್ನೋದು ನಿಮಗೆ ತಿಳಿಸ್ಕೊಡೋದು ಈ ಮಾಕ್ ಎಕ್ಸಾಮ್ಸ್. ಅದರಲ್ಲಿ ಕ್ವೆಶನ್ಸ್ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಯು ಹ್ಯಾವ್ ಟು ಗಿವ್ ಮಾರ್ಕ್ಸ್. ಎವ್ರಿ ಸಂಡೇ ಒಂದು ಕೊಡಿ, ಜಾಸ್ತಿ ಆಗಲ್ಲ, ಬರೀ 2 hours ಇನ್ ಟೆಸ್ಟ್ ಇರುತ್ತೆ. ಹೋಗೋಕ್ಕೆ ವಾಪಸ್ ಬರೋಕ್ಕೆ ಎಲ್ಲ ಸೇರಿ ಒಂದು 3 hour ಹೋಗುತ್ತೆ ಅಷ್ಟೇ. ಸೊ ದಟ್ಸ್ ವಾಟ್, ಸಂಡೇ ನೀವು ಸ್ವಲ್ಪ ರೆಸ್ಟ್ ತೊಗೊಂಡಂಗೂ ಆಗುತ್ತೆ. ದಟ್ಸ್ ಸಮಥಿಂಗ್ ಲೈಕ್ ಒಂಥರ ಫನ್ ಬ್ರೇಕ್ ಅಂತ ಹೇಳ್ಬೋದು. ದೆನ್ ಅನಾಲಿಸಿಸ್ ಆ್ಯಂಡ್ ರಿವಿಷನ್. ನಾನು ಮಾಕ್ ಕೊಟ್ಬಿಟ್ಟು ಹಾಗೆ ಬಂದುಬಿಡ್ತೀನಿ, ಅದನ್ನು ವಾಪಸ್ ಕ್ವೆಶನ್ ಪೇಪರ್ ತೆಗೆದು ನೋಡೋದೇ ಇಲ್ಲ, ಆನ್ಸರ್ಸು ಮಾರ್ಕ್ಸ್ ಎಷ್ಟು ಬಿದ್ದಿದೆ ಅದನ್ನು ನೋಡೋದೇ ಇಲ್ಲ ಅಂದರೆ ದಟ್ ಈಸ್ ವೇಸ್ಟ್ ಆಫ್ ಟೈಮ್. ಸೊ ಈ ಮಾಕ್ನ ಈವ್ನಿಂಗ್ ಬಂದು ಕೀ ಆನ್ಸರ್ ಬಿಟ್ಟ ಮೇಲೆ ಅನಾಲಿಸಿಸ್ ಮಾಡಬೇಕು. ನೀವು ಯಾವ ಕ್ವೆಶನಿಗೆ ಕರೆಕ್ಟ್ ಹಾಕಿದ್ರಿ, ಯಾವ ಕ್ವೆಶನಿಗೆ ರಾಂಗ್ ಹಾಕಿದ್ರಿ. ಕರೆಕ್ಟ್ ಹಾಕಿದರೆ ನೀವು ಕರೆಕ್ಟಾಗಿ ಥಿಂಕ್ ಮಾಡೇ ಹಾಕಿದ್ರಾ, ಅಥವಾ ಏನೋ ರ್ಯಾಂಡಮಾಗಿ ಗೆಸ್ ಮಾಡಿದ್ದು ಕರೆಕ್ಟ್ ಆಯಿತಾ, ಆಮೇಲೆ ರಾಂಗ್ ಯಾಕೆ ಹಾಕಿದೆ, ಈ ಥರ ಥಿಂಕ್ ಮಾಡಬಾರ್ದಿತ್ತಾ, ಇದು ರಾಂಗಾ, ನನ್ನ ನೋಟ್ಸಲ್ಲಿ ರಾಂಗ್ ಬರ್ಕೊಂಡಿದ್ದೀನಾ, ಅಥವಾ ಹೇಳ್ಕೊಟ್ಟವ್ರು ರಾಂಗ್ ಹೇಳ್ಕೊಟ್ಟಿದ್ದಾರಾ, ಏನು ಎತ್ತ ಅನ್ನೋದನ್ನು ಅನಾಲಿಸಿಸ್ ಮಾಡಲೇಬೇಕು. ದಟ್ ಈಸ್ ವೆನ್ ಯು ವಿಲ್ ಲರ್ನ್ ಥಿಂಗ್ಸ್. ಓಕೆ, ದೆನ್ ರಿವಿಷನ್. ಏನು ರಿವಿಷನ್ ಮಾಡಬೇಕು? ನೀವು ಒಂದಷ್ಟು ಕ್ವೆಶನ್ಸನ್ನು ರಾಂಗ್ ಮಾಡ್ತಿರ್ತೀರ ಪ್ರತಿ ಸಲ. ಆರ್ಟಿಕಲ್ 21 ಒಂದಷ್ಟು ಬರುತ್ತೆ, ಲೈಕ್ ರೈಟ್ ಟು ಪ್ರೈವಸಿ, ರೈಟ್ ಟು ಲೈಫ್, ಆ ಥರ, ರೈಟ್ ಟು ಸ್ಲೀಪ್, ರೈಟ್ ಟು ಹ್ಯಾವ್ ಅ ಡಿಗ್ನಿಫೈಡ್ ಲೈಫ್ ಅಂತ, ಆ ಥರ ಒಂದಷ್ಟು ಥಿಂಗ್ಸನ್ನು ಮರಿತಿರ್ತೀವಿ, ಎವ್ರಿ ಟೈಮ್ ಮರಿತಿರ್ತೀವಿ. ಆ ಥರ ಒಂದಷ್ಟು ಥಿಂಗ್ಸ್ ಏನಿರುತ್ತೆ ಅದನ್ನು ರಿವಿಷನ್ಗೆ ಹಾಕೋಬೇಕು. ಇಲ್ಲಿ ಏನು ಸ್ಪೇಸ್ ರಿಪಿಟೇಷನ್ ಮಾಡ್ತಿರ್ತೀರಲ್ವ, ಅದೇ ಥರ ಕ್ವೆಶನ್ ಪೇಪರ್ಸ್ನು ಸ್ವಲ್ಪ ರಿವಿಷನ್ ಮಾಡಲೇಬೇಕು, ಬಿಕಾಸ್ ರಿವಿಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇನ್ನು ನೆಕ್ಸ್ಟು ಫ್ಯಾಕ್ಟ್ ಬುಕ್. ಒಂದು ಪುಟ್ಟ ಬುಕ್ನ ನೀವು ಫ್ಯಾಕ್ಟ್ ಬುಕ್ ಅಂತ ತಯಾರು ಮಾಡ್ಕೋಬೇಕು. ಎಲ್ಲರಿಗೂ ಇಯರ್ಸ್ ನೆನಪಿರಲ್ಲ, ಎಲ್ಲರಿಗೂ ಯಾರ್ಯಾರ ಮಧ್ಯೆ ಏನು ನಡೀತು, ಏನಾಯಿತು, ಹಿಸ್ಟ್ರಿಲಿ ಏನಾಯಿತು, ಕಾನ್ಸ್ಟಿಟ್ಯೂಷನಲ್ಲಿ ಏನು ಯಾವುದು ಅಂತ ಒಂದಷ್ಟು ಫ್ಯಾಕ್ಟ್ಸ್ ನೀವು ಎಷ್ಟೇ ಓದಿದ್ರೂ ನೆನಪಿರಲ್ಲ. ಸೊ ಇವಾಗ ಬಾರ್ಡರ್ನ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಯಾವುದೇ ಎಕ್ಸಾಮಲ್ಲಿ ಬಂದರೂ ಇವಾಗ ಇರಾನ್ ಬಾರ್ಡರ್ ಕೇಳ್ಬೋದು, ಅಥವಾ ಇವಾಗ ವೆಸ್ಟ್ ಏಷ್ಯನ್ ಕ್ರೈಸಿಸ್ ನಡೀತಾ ಇದೆ, ಅಲ್ಲಿರುವಂಥ ಲೇಕ್ಸ್ ಕೇಳ್ಬೋದು, ಏನೇನೋ ಕೇಳ್ಬೋದು. ಈ ಥರ ಇವೆಲ್ಲ ಏನು ಗೊತ್ತಾ, ಇದೆಲ್ಲ ಫ್ಯಾಕ್ಟ್ಸು, ನೀವು ಇದನ್ನು ಬೈ ಹಾರ್ಟ್ ಮಾಡಲೇಬೇಕು. ಅಂಥ ಥಿಂಗ್ಸನ್ನೆಲ್ಲ ನೀವೇನು ಮಾಡ್ತೀರಾ, ಈ ಫ್ಯಾಕ್ಟ್ ಬುಕ್ಕಲ್ಲಿ ಬರೆದಿಡಿ. ಸೊ ಇಫ್ ಯು ರೈಟ್ ಈ ಫ್ಯಾಕ್ಟ್ ಬುಕ್ನ ಎವ್ರಿ ಡೇ ನೈಟ್ ನೀವು ಮಲ್ಕೋಬೇಕಾದ್ರೆ ಒಂದು ಸತಿ ಈ ಫ್ಯಾಕ್ಟ್ ಬುಕ್ಕನ್ನ ನೋಡಿ ಮಲ್ಕೊಂಡ್ರೆ, ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಫ್ಯಾಕ್ಟ್ ಬುಕ್ ನೋಡಿನೇ ಮುಂದಿನ ಕೆಲಸ ಮಾಡಿದ್ರೆ ಯು ವಿಲ್ ರಿಮೆಂಬರ್ ಆಲ್ ದೋಸ್ ಫ್ಯಾಕ್ಟ್ಸ್. ಏನೇ ಫ್ಯಾಕ್ಟ್ಸ್ ಇದ್ದರೂ ನೀವು ನೆನ್ಪಿಟ್ಕೋತೀರಾ. ಬಾರ್ಡರ್ ಕಂಟ್ರೀಸು ಯಾವ ಇಯರಲ್ಲಿ ಏನು ಬಂತು, ಯಾವ ಸ್ಕೀಮ್ ಯಾವ ಇಯರಲ್ಲಿ ಲಾಂಚ್ ಆಯಿತು, ಇದು ಯಾವ ಮಿನಿಸ್ಟ್ರಿ ಅವ್ರು ಮಾಡ್ತಾರೆ, ಈ ಥರ ಒಂದಷ್ಟು ಫ್ಯಾಕ್ಟ್ಸ್ನ ನೀವು ಬರೆದಿಟ್ಕೊಂಬಿಡಿ. ದಟ್ ವಿಲ್ ಬಿ ಮಚ್ 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 ಹೆಲ್ಪ್ಫುಲ್ ಇನ್ ಯುವರ್ ಎಕ್ಸಾಮ್. ಓಕೆನಾ? ಆ್ಯಂಡ್ ದೆನ್ ಒಂದಷ್ಟು ಆರ್ಟ್ಸ್ ಸ್ಟೂಡೆಂಟ್ಸ್ ಮತ್ತು ಕಾಮರ್ಸ್ ಸ್ಟೂಡೆಂಟ್ಸಿಗೆ ಈ ಸೈನ್ಸ್ ಅನ್ನೋದು, ಇನ್ಫ್ಯಾಕ್ಟ್ ಸೈನ್ಸ್ ಸ್ಟೂಡೆಂಟ್ಸಿಗೂ ಈ ಸೈನ್ಸ್ ಅನ್ನೋದು ಒಂಥರ ನೈಟ್ ಮೇರ್ ಇದ್ದಂಗೆ. ಯಾಕೆ ಗೊತ್ತಾ? ಅವ್ರು ಏನು ಮಾಡ್ತಾರೆ ಅಂದರೆ ಬೇಸಿಕ್ ಫ್ಯಾಕ್ಟ್ಸನ್ನು ಕೇಳಿಬಿಡ್ತಾರೆ. ವೆರಿ ಬೇಸಿಕ್ ಕ್ವೆಶನ್ಸ್, 8th 9th ಇರುವಂಥ ಕ್ವೆಶನ್ಸ್ ಕೇಳಿಬಿಡ್ತಾರೆ. ಈ ಸೈನ್ಸಲ್ಲೇ BSc ಮಾಡ್ಕೊಂಡಿರೋರು, ಇಂಜಿನಿಯರಿಂಗ್ ಮಾಡ್ಕೊಂಡಿರೋರು ಅವ್ರಿಗೂ ಗೊತ್ತಿರಲ್ಲ ಇದು, ಬಿಕಾಸ್ ವೆರಿ ಬೇಸಿಕ್ ಫ್ಯಾಕ್ಟ್ಸ್ ಮರ್ತು ಹೋಗ್ಬಿಟ್ಟಿರ್ತಾರೆ. ಸೊ ವಾಟ್ ಯು ಹ್ಯಾವ್ ಟು ಡೂ, KA ಎಕ್ಸಾಮನ್ನು ನೀವು ಫೇಸ್ ಮಾಡ್ತಾ ಇದ್ದೀರಾ ಅಂತಂದರೆ ಇಟ್ ಶುಡ್ ಬಿ, ನೀವು NCERTನ ದೇವರು ಅಂದ್ಕೊಂಡು ಓದಬೇಕು. ಯಾವ NCERT ಓದಬೇಕು? 8th 9th 10th ಈ 3 NCERTನ ಇಫ್ ಪಾಸಿಬಲ್ ಲೈನ್ ಟು ಲೈನ್ ಓದಿ. ಯು ಶುಡ್ ರೀಡ್ ಇಟ್ ಲೈನ್ ಟು ಲೈನ್ ಓದಿ. ಆ್ಯಂಡ್ ಆಲ್ಸೋ ನಿಮಗೇನಾದರೂ ಟೈಮ್ ಸಿಕ್ತಪ್ಪ, ನನ್ನ ಹತ್ರ ಇದೆ, ನನ್ನ ಸೈನ್ಸ್ ಇನ್ನೂ ಸ್ವಲ್ಪ ಚೆನ್ನಾಗಿ ಓದ್ಕೋತೀನಿ ಅಂದರೆ 11th NCERT 11th ಟೆಕ್ಸ್ಟ್ ಬುಕ್ನು ಸ್ವಲ್ಪ ಓದಿ. ಬಟ್ ದ್ಯಾಟ್ ಈಸ್ ನಾಟ್ ಅಷ್ಟು ಡೀಪಾಗಿ ಏನು ಬೇಕಾಗಿಲ್ಲ, ಅಷ್ಟು ಡೆಪ್ತಾಗಿ ಓದೋದು ಬೇಕಾಗಿಲ್ಲ. ಬಟ್ 11th 12th ಏನಿದೆ ಅನ್ನೋದು ನಿಮಗೆ ಗೊತ್ತಾದರೆ
ಸ್ವಲ್ಪ ಓಕೆ. ಬಿಕಾಸ್ 11th ಈ ಹಾರ್ಮೋನ್ಸ್ ಬಗ್ಗೆ ಮತ್ತು ಇದ್ರ ಬಗ್ಗೆ ಮಿಡ್ ಬ್ರೈನ್, ಹೈಂಡ್ ಬ್ರೈನ್ ಅದು ಎಲ್ಲೆಲ್ಲಿ ವರ್ಕ್ ಆಗುತ್ತೆ ಅನ್ನೋದು 11th ಟೆಕ್ಸ್ಟ್ ಬುಕ್ಕಲ್ಲಿ ತುಂಬ ನೀಟಾಗಿ ಕೊಟ್ಟಿದ್ದಾರೆ. ದ್ಯಾಟ್ಸ್ ವೈ ಐ ಆಮ್ ಟೆಲ್ಲಿಂಗ್ ಯು, 11th ಟೆಕ್ಸ್ಟ್ ಬುಕ್, ಸೈನ್ಸ್ ಟೆಕ್ಸ್ಟ್ ಬುಕ್ಕನ್ನು ನೀವು ಓದ್ಬಿಟ್ರೆ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ಬಟ್ ಡೋಂಟ್ ಸ್ಕಿಪ್ 8th, 9th, 10th ಟೆಕ್ಸ್ಟ್ ಬುಕ್ಸ್ನ ಮಾತ್ರ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯು ಕ್ಯಾನ್ ಸ್ಕಿಪ್ 11th. ಐ ವುಡ್ ಸಜೆಸ್ಟ್, ನನ್ನ ಕೇಳಿದರೆ 11th ಟೆಕ್ಸ್ಟ್ ಬುಕ್ಕು ನೀವು ಓದಿ. ಬಟ್ ನಿಮಗೆ ಟೈಮ್ ಆಗಲಿಲ್ಲ, ಲಾಸ್ಟ್ ಮೂಮೆಂಟಲ್ಲಿ ನನಗೆ ಆಗಲಿಲ್ಲ, ನನಗೆ ಟಫ್ ಸೈನ್ಸ್ ಅಂದರೆ 8th, 9th, 10th ಮಾತ್ರ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಆ್ಯಂಡ್ ಲಕ್ಷ್ಮೀಕಾಂತ್, ಇಫ್ ಯು ಆರ್ ಸ್ಟಡಿಂಗ್ ಇನ್ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಿದ್ರೆ ಲಕ್ಷ್ಮೀಕಾಂತ್, ಕನ್ನಡ ಮೀಡಿಯಮಲ್ಲಿ ಓದ್ತಿದ್ರೆ ಬುಕ್ಸ್ ಇದೆ ನಿಮಗೆ. ಸೊ ದಯವಿಟ್ಟು ಅದರಲ್ಲಿರೋ ಫ್ಯಾಕ್ಟ್ಸ್ನ ಮತ್ತು ಯಾರನ್ನು ಯಾರು ಅಪಾಯಿಂಟ್ ಮಾಡ್ತಾರೆ, ಯಾರಿಗೆ ರೆಸಿಗ್ನೇಷನ್ ಕೊಡ್ತಾರೆ, ಫಸ್ಟ್ ಯಾರು, ಲಾಸ್ಟ್ ಯಾರು, ಈ ಥರ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ನ ಕೇಳ್ಬೋದು. ಸೊ ದಯವಿಟ್ಟು ಓದಿ. ಇನ್ನೊಂದು ಏನಂದರೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ನ ಹೇಗೆ ಓದಬೇಕು ಅಂತ ನನ್ನ ಕೇಳಿದರೆ ಕರೆಂಟ್ ಅಫೇರ್ಸಲ್ಲಿ ಏನಿದೆ, ಇವಾಗ ಗವರ್ನರ್ ಇಶ್ಯೂ ಇದೆಯಾ, ಹಾಗಾದರೆ ಪೊಲಿಟಿಲಿ ಒಂದು ಸತಿ ಗವರ್ನರ್ ಬಗ್ಗೆ ಓದ್ಕೊಳ್ಳಿ. ಪ್ರೆಸಿಡೆಂಟ್ ಎಲೆಕ್ಷನ್ ನಡೀತಾ, ಸೊ ಒಂದು ಸತಿ ನಿಮ್ಮ ಸ್ಟ್ಯಾಂಡರ್ಡ್ ಬುಕ್ಕಿಗೆ ಹೋಗಿ ಪ್ರೆಸಿಡೆಂಟ್ ಬಗ್ಗೆ ಓದ್ಕೊಳ್ಳಿ. ಇವಾಗ ರೀಸೆಂಟಾಗಿ CM ಚೇಂಜ್ ಆದ್ರಾ, ಸೊ ಚೇಂಜ್ ಆಗೋಕ್ಕೆ ಏನು ಪ್ರಾವಿಷನ್ ಇದೆ, ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಏನು ಪ್ರಾವಿಷನ್ ಇದೆ ಅನ್ನೋದನ್ನು ಒಂದು ಸತಿ ನೋಡ್ಕೊಳ್ಳಿ. CM ಬಗ್ಗೆ ಓದ್ಕೊಳ್ಳಿ. CM ಏನೇನು ಇರ್ತಾರೆ, ಯಾವುದ್ಯಾವ್ದ್ರದ್ದು ಹೆಡ್ ಇರ್ತಾರೆ, ಆ ಥರ ಎಲ್ಲ ನೋಡ್ಕೊಳ್ಳಿ. ಸೊ ಈ ಥರ ಏನು ನ್ಯೂಸಲ್ಲಿದೆ ಅದನ್ನು ಮಾತ್ರ ಓದ್ಕೊಳ್ಳಿ. ಸುಮ್ಮನೆ ಎಲ್ಲ ಒಂದು 6-7 ತಿಂಗಳದ್ದು ಮ್ಯಾಗ್ಝಿನ್ ತೊಗೊಂಡು ನಾನು ಎಂಟೈರ್ ಮ್ಯಾಗ್ಝೀನು ಒಂದು 90 to 100 ಪೇಜ್ ಇರೋವಂಥ ಮ್ಯಾಗ್ಝಿನ್ ನಾನು ಓದ್ಕೋತೀನಿ, ಹೈಲೈಟ್ ಮಾಡ್ತೀನಿ, ರಿವೈಸ್ ಮಾಡಿ. ಇಟ್ ಈಸ್ ಅನ್ನೆಸೆಸರಿ. ಅಷ್ಟೊಂದು ಕರೆಂಟ್ ಅಫೇರ್ಸ್ ನಿಮ್ಮ ಎಕ್ಸಾಮಲ್ಲಿ ಬರಲ್ಲ. ಆ್ಯಂಡ್ ಅಷ್ಟೊಂದು ಎಫರ್ಟ್ಸ್ ಹಾಕಿ ನಿಮಗೆ ನೋಡಿ, ಯಾವಾಗೂ ನಿಮ್ಮ ಹಾರ್ಡ್ ವರ್ಕ್ ಇದನ್ನು ಯಾವ್ದು ರೇಷೋಲ್ಲಿ ಬರಬೇಕು ಅಂತಂದರೆ ನಿಮಗೆ ಅದು ಈ ಹಾರ್ಡ್ ವರ್ಕು ಯಾವ ರೇಷೋಲ್ಲಿ ಬರಬೇಕು ಅಂದರೆ ಸಕ್ಸಸ್ ರೇಷೋಗೆ ಬರಬೇಕು. ನೀವು ಇಲ್ಲಿ ಎಷ್ಟು ಹಾಕಿರ್ತೀರೋ ಅಷ್ಟೇ ಜಾಸ್ತಿ ಸಕ್ಸಸ್ ಬರಬೇಕು. ನೀವು ಇಲ್ಲಿ ಕರೆಂಟ್ ಅಫೇರ್ಸ್ ನಾನು ಒಂದು ಸಮುದ್ರದಷ್ಟು ಓದ್ತೀನಿ, ಇಲ್ಲಿ ಬರೀ ಒಂದು ಬಟ್ಲಷ್ಟು ಕೇಳ್ತಾರೆ ಎಕ್ಸಾಮಲ್ಲಿ ಅಂದರೆ ಇದು ಬೇಕಾ, ಇಷ್ಟು ಎಫರ್ಟ್ಸ್ ಬೇಕಾ? ಸ್ಕಿಪ್ ದಿಸ್. ಯಾವ್ದು ನ್ಯೂಸಲ್ಲಿದೆ, ಇವಾಗ ನೋಡಿ ನ್ಯೂಸಲ್ಲಿರೋದನ್ನು ಈ ಮಾಕ್ ಟೆಸ್ಟಲ್ಲಿ ಅವ್ರು ಕೊಡ್ತಾರೆ. ಅವ್ರ ಟೆಸ್ಟಲ್ಲಿ ಕ್ವೆಶನ್ಸ್ ಕೇಳ್ತಾರೆ. ಸೊ ಯು ವಿಲ್ ರೀಡ್ ಇಟ್. ಸೊ ಏನಾದರೂ ಇವಾಗ ನ್ಯೂಸಲ್ಲಿ ಬಂತು, ಏನಪ್ಪ ಇವಾಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ ತುಂಬ ನ್ಯೂಸಲ್ಲಿತ್ತು. ಸೊ ಯು ಹ್ಯಾವ್ ಟು ರೀಡ್ ಅಬೌಟ್ ದಿಸ್. ಇದು ನಿಮಗೆ ಬೇಕು, ವೆರಿ ಇಂಪಾರ್ಟೆಂಟ್. ಆಮೇಲೆ SIR ಸ್ಪೆಷಲ್ ಇಂಟೆನ್ಸಿವ್ ರೀಜನ್ ನಡೀತು, ಅದು ಇಂಪಾರ್ಟೆಂಟ್. ಇವಾಗ ಸೆನ್ಸಸ್ ಆಯಿತು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ನೋಡಬೇಕು. ಡಿಲಿಮಿಟೇಷನ್ ಮಾಡ್ತೀವಿ ಅಂತಂದ್ರೆ ಅದು ನೋಡಿ. ಆಮೇಲೆ ವಿಮೆನ್ ರಿಸರ್ವೇಷನ್ ಬಿಲ್ ಬಂತು, ಅದನ್ನು ನೋಡಿ. ಈ ಥರ ಇಂಪಾರ್ಟೆಂಟ್ ಇರೋ ಟಾಪಿಕ್ಸ್ನ ಓದ್ಬಿಟ್ರೆ ಆಯಿತು. ಯು ಡೋಂಟ್ ನೀಡ್ ಟು ಸ್ಟಡಿ ಎಂಟೈರ್ ಮ್ಯಾಗ್ಝಿನ್ಸ್. ಅದೆಲ್ಲ ಆ ಇನ್ಸ್ಟಿಟ್ಯೂಟ್ ಅವ್ರು ಬಿಡ್ತಾರೆ 110 ಪೇಜು 200 ಪೇಜು, ಅದನ್ನೆಲ್ಲ ನೀವು ಓದಬೇಕು, ರಿವಿಷನ್ ಮಾಡಬೇಕು. ದಟ್ ಈಸ್ ಹೈಲಿ ಇಂಪಾಸಿಬಲ್. ಹ್ಯೂಮನ್ ಬ್ರೈನಲ್ಲಿ ಅಷ್ಟನ್ನೆಲ್ಲ ಇನ್ಫಾರ್ಮೇಷನ್ ಇಟ್ಕೊಳ್ಳೋದು ಆಗಲ್ಲ. ರಿವಿಷನ್ ಬೇಕಾಗುತ್ತೆ ಅದಕ್ಕೆ. ಬಟ್ ಆವಾಗ ನೀವು ಮತ್ತೆ ಸ್ಟ್ಯಾಟಿಕ್ ಮರ್ತು ಹೋಗ್ತೀರಾ. ದಟ್ ಈಸ್ ವೈ ಈ 8 ಪಾಯಿಂಟ್ಸನ್ನು ಏನು ಹೇಳಿದೆ, ಕರೆಂಟ್ ಅಫೇರ್ ರಿಲೇಟೆಡ್ ಏನು ಹೇಳಿದ್ದೀನಿ, ಈ 8 ಪಾಯಿಂಟ್ಸನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಂಡು, ಇಫ್ ಯು ಆರ್ ವೆರಿ ರಿಲೀಜಿಯಸ್, ನೀವು ಎವ್ರಿ ಡೇ ಹೋಗಿ ಓದ್ತಾ ಇದ್ದೀನಿ ಅಂತಂದರೆ ಬ್ರೇಕ್ ತೊಗೊಳ್ಳಿ. ಟೇಕ್ ಅ ಲಿಮಿಟೆಡ್ ಬ್ರೇಕ್. ಓಕೆ, ಹಾಗೆ ಒಂದು 2 ದಿನ ಓದೋದಿಲ್ಲ ಆ ಥರ ಇಲ್ಲ. ಸೊ ನಿಮಗೆ ಓದೋಕ್ಕಾಗ್ತಿಲ್ವಾ, ಮಧ್ಯಾಹ್ನ ಹೋಗಿ ಮಲ್ಕೊಳ್ಳಿ, ದೆನ್ ಕಮ್ ಬ್ಯಾಕ್ ಅಗೇನ್. ಸೊ ಈ ಥರ ಮಾಡಿ ಸ್ಟಡಿ ಎವ್ರಿ ಡೇ. ನಿಮ್ಗೆ ಇವಾಗ ಜಾಸ್ತಿ ದಿವಸ ಇಲ್ಲ. ಸೊ ಈ ನೋಟಿಫಿಕೇಷನ್ ಆಗೋದೇ ಕಡಿಮೆ ಆದಾಗ ನೀವು ಸೀರಿಯಸ್ ಆಗಿರಲಿಲ್ಲ ಅಂತಂದರೆ ಯು ವಿಲ್ ಮಿಸ್ ದ ಚಾನ್ಸ್. ಮುಗೀತು, ಮತ್ತೆ ಒಂದು 2-3 ವರ್ಷ ಕರೆಯೋದೇ ಇಲ್ಲ. ಆವಾಗ ಏನು ಮಾಡ್ತೀರಾ? ದಟ್ಸ್ ವೈ ಇಫ್ ಯು ಆರ್ ಪುಟ್ಟಿಂಗ್ ಎಫರ್ಟ್ಸ್, ಒಂದು ಕೆಲಸ ಮಾಡಿ, ನಾನು ಎಫರ್ಟ್ ಹಾಕ್ತೀನಿ ಅಂತ ಅಂದರೆ 100% ಹಾಕಿ. ಇಲ್ಲಿ ಹಾಕ್ತೀನಿ ಬಟ್ ಕಡಿಮೆ ಹಾಕ್ತೀನಿ ಅಂದರೆ ನಾನು ಒಂದು 70% ಹಾಕೋಕ್ಕೆ ಹೋಗಬೇಡಿ. 70% ಎಫರ್ಟ್ ಯಾರಿಗೆ ಬೇಕು? 100% ಅಲ್ಲ, 110% ಹಾಕೋರೆ ತುಂಬಿದ್ದಾರೆ. ಮತ್ತು ನಿಮಗೆ 100% ಹಾಕೋಕ್ಕಾಗಲ್ಲ ಅಂದರೆ ಎಫರ್ಟ್ ಹಾಕೋದಾದರೆ 100% ಹಾಕಿ. ಇಲ್ಲ ಅಂದರೆ ಹಾಕೋಕ್ಕೆ ಹೋಗಬೇಡಿ. ಆ್ಯಕ್ಟ್ ಮಾಡಬೇಡಿ, ನಾನು ಓದ್ತಿದ್ದೀನಿ ಅನ್ನೋ ಆ್ಯಕ್ಟಿಂಗ್ ಮಾಡೋಕ್ಕೆ ಹೋಗಬೇಡಿ. ಇಫ್ ಯು ವಾಂಟ್ ಟು ಸ್ಟಡಿ ಸೀರಿಯಸ್ಲಿ. ಆ್ಯಂಡ್ ಈ ಪಾಯಿಂಟರ್ಸ್ನ ತಲೆಯಲ್ಲಿ ಇಟ್ಕೊಂಡು ಇದನ್ನೇ ಮಾಡಿ. ಆ್ಯಂಡ್ ನೀವೇ ನನಗೆ ಬಂದು ಕಮೆಂಟ್ ಮಾಡ್ತೀರಾ, ಎಸ್ ದಿಸ್ ವಾಸ್ ಹೆಲ್ಪ್ಫುಲ್, ಐ ವಿಲ್ ಡೂ ದಿಸ್ ಅಂತ. ಆ್ಯಂಡ್ ಒಂದಷ್ಟು ಜನ ಹೇಳ್ತೀರಾ, ನಂಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗ್ತಿಲ್ಲ, ನನಗೆ ಓದೋಕ್ಕಾಗಲ್ಲ, ನನಗೆ ಫೋಕಸ್ ಇಲ್ಲ ಅಂತ. ಒಂದು ಕ್ಲಾಕ್ ತೊಗೊಳ್ಳಿ, ಅಂದರೆ ಲೈಕ್ ಅಲಾರಮ್ ಕ್ಲಾಕ್ ತೊಗೊಳ್ಳಿ. ಅಥವಾ ಯು ಕ್ಯಾನ್ ಆಲ್ಸೋ ಟೇಕ್ ಯುವರ್ ಮೊಬೈಲ್ನ ಏನು ಮಾಡಿರಿ, ಅಲ್ಲಿ ಟೈಮರ್ ಸ್ಟಾರ್ಟ್ ಮಾಡಿ. ಓಕೆ, ಟೈಮರ್ ಸ್ಟಾರ್ಟ್ ಮಾಡಿ. ಸೊ 0 ಇಂದ ಅದು 45 ಮಿನಿಟ್ಸ್ ಆಗೋವರೆಗೂ ನೀವು ಫೋನ್ ಅಥವಾ ನಿಮ್ಮ ಕ್ಲಾಕ್ನ ಟಚ್ ಮಾಡಲ್ಲ. ಆ್ಯಂಡ್ ಯು ವಿಲ್ ಸ್ಟಡಿ.
45 ಮಿನಿಟ್ಸ್ ಹೊಡೆಯೋವರೆಗೂ ನಾನು ಓದ್ತೀನಿ. ನೆಕ್ಸ್ಟ್ 15 ಮಿನಿಟ್ಸ್ ಈಸ್ ಬ್ರೇಕ್. ನೀರು ಕುಡಿಯೋಕ್ಕಾದ್ರೂ ಹೋಗಿ, ಟೀ ಕುಡಿಯೋಕ್ಕಾದ್ರೂ ಹೋಗಿ, ಎದ್ದು ವಾಶ್ರೂಮ್ಗೆ ಹೋಗಿ, ಎದಕ್ಕಾದ್ರೂ ಹೋಗಿ. ಸೊ ದಿಸ್ 15 ಮಿನಿಟ್ಸ್ ಇಸ್ ಬ್ರೇಕ್. ಬಟ್ 45 ಮಿನಿಟ್ಸ್ ನೀವು ಬುಕ್ಕನ್ನು ಬಿಟ್ಟು ಬೇರೆ ಏನೂ ಮುಟ್ಟಲ್ಲ. ಸೊ ಈ ಥರ 45-15 ಅಂತ ಮಾರ್ನಿಂಗ್ ಸೆಷನಲ್ಲಿ 3, ಮಧ್ಯಾಹ್ನ ಸ್ವಲ್ಪ ನ್ಯಾಪ್ ತೊಗೊಂಡು ಮತ್ತೆ ಮಧ್ಯಾಹ್ನ ಸೆಷನಲ್ಲಿ 1 ಅಥವಾ 2 ಆ್ಯಂಡ್ ಈವ್ನಿಂಗ್ ಅಗೇನ್ 3 ಸೆಷನ್ಸ್ನ ಮಾಡಿಬಿಟ್ರೆ ನಿಮ್ಮ ಡೇ ನಿಮ್ಮ ತಲೆ ಆಟೋಮೆಟಿಕಲಿ ಬೈ ನೈಟ್ ಯು ವಿಲ್ ಬಿ ಟಯರ್ಡ್. ಆರಾಮಾಗಿ ಹೋಗಿ ನಿದ್ದೆ ಬರುತ್ತೆ. 11 ಹಾಗೆಲ್ಲ ನಿದ್ದೆ ಬರುತ್ತೆ. ಮಾರ್ನಿಂಗ್ 6 ಮತ್ತೆ ಎದ್ದೇಳಿ ಟಿಫಿನ್ ಮಾಡ್ಕೊಳ್ಳಿ, ದೆನ್ ಗೋ ಅಗೇನ್. ಮಾರ್ನಿಂಗ್ 3, ಆಫ್ಟರ್ನೂನ್ 1 or 2, ಅಗೇನ್ ಈವ್ನಿಂಗ್ 3. ಇದಿಷ್ಟು ಸೆಷನ್ಸನ್ನು ನೀವು ಮಾಡಿಬಿಟ್ರೆ ರಿಲೀಜಿಯಸ್ ಆಗಿ ನಿಮ್ಗೆ ಯಾವುದೇ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಬೇಡ, ಎಕ್ಸ್ಟ್ರಾ ಥಿಂಕ್ ಮಾಡೋದನ್ನು ಬೇಡ, ಆರಾಮಾಗಿ ಟೆಸ್ಟ್ ಕೊಟ್ಕೊಂಡು ಆರಾಮಾಗಿ ಇದ್ಬಿಡಿ. ಜಾಸ್ತಿ ಟೆನ್ಷನ್ ತೊಗೋಬೇಡಿ. ಥಿಂಕ್ ದಟ್ ಯು ಆರ್ ಆಲ್ರೆಡಿ PC, ನಾನು ಆಲ್ರೆಡಿ PC ಇದ್ದೀನಿ ಅನ್ನೋದನ್ನು ಥಿಂಕ್ ಮಾಡಿಕೊಂಡು ಓದಿ. ಸೊ ಈ ಥರ ಮತ್ತೆ ಟಾಪಿಕ್ಸ್ ನನ್ನ ಈ ಚಾನಲಲ್ಲೂ ಒಂದಷ್ಟು ಟಾಪಿಕ್ಸ್ನ ನಾನು ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋಸ್ ಬೇಕಿದ್ರೆ ನೋಡಿ, PCಗೆ ಹೆಲ್ಪ್ಫುಲ್ ಆಗುತ್ತೆ. ಬಿಕಾಸ್ PCಯಲ್ಲಿ ಜಾಸ್ತಿ ಫ್ಯಾಕ್ಟ್ಸ್ ಕೇಳೋ ಚಾನ್ಸಸ್ ಇದೆ. ಸೊ ಹಾಗಾಗಿ ನಾನು ಮಾಡಿರೋ ವಿಡಿಯೋಸ್ ನಿಮ್ಗೆ ಹೆಲ್ಪ್ ಆಗ್ಬೋದು. ಸಚ್ ಆಸ್ ಅರಾವಳಿ ಟಾಪಿಕ್ ತುಂಬ ಟ್ರೆಂಡಿಂಗಲ್ಲಿತ್ತು. ಆಮೇಲೆ ಒಂದಿಷ್ಟು ಟಾಪಿಕ್ಸ್ನ ನಾನು ಮಾಡಿದ್ದೀನಿ, ನೋಡಿ. ಈ ಥರ ಮೋರ್ ಸ್ಟ್ರಾಟಜಿ ವಿಡಿಯೋಸ್ ಅಂತ ಹೇಳಲ್ಲ ನಾನು, ಈ ಥರ ಟ್ರಿಕ್ಸ್ ಆ್ಯಂಡ್ ಟೆಕ್ನಿಕ್ಸ್ ಟು ಸ್ಟಡಿ ಅಂತ ಬೇಕಿತ್ತು ಅಂದರೆ ನೀವು ಸಾಧನಾ ಸ್ಪಿಯರ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.